ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಿಜಯ ಅಡುಗೆ ಮನೆಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಫ್ರೂಟ್ ಸಾಲೆಡ್ ಮಾಡ್ತಾ ಇದ್ದೀನಿ. ಫಸ್ಟು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಅದರ ಮೆಜರ್ಮೆಂಟಿಗೆ ಕಪ್ಪಲ್ಲಿ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಲಿ. ಕಸ್ಟರ್ಡ್ ಪೌಡ್ರು ತೊಗೊಂಡಿದ್ದೀನಿ. ಹಾಲು ಕಾಯಕ್ಕಿದ್ದೀನಿ. ಹಾಲು ಚೆನ್ನಾಗಿ ಕಾಯಲಿ ಸ್ವಲ್ಪ. ನೋಡಿ, ಇದು ಕಸ್ಟರ್ಡ್ ಪೌಡ್ರು ಒಂದು 3 ಸ್ಪೂನ್ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲೆಲ್ಲಾರ ಮಿಕ್ಸ್ ಮಾಡ್ಕೊಬೋದು, ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹಾಲು ಕಾಯ್ತಾ ಇದೆ, ಕುಗ್ತಾ ಇದೆ. ಇವಾಗ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ತಿಕ್ನೆಸ್ಸಿಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೊಬೋದು. ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಪೌಡ್ರು ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಕೊಬೋದು. ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕಂತ ನಾನು ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಕರೆಕ್ಟಾಗಿ ಬಂದಿದೆ. ಚೆನ್ನಾಗಿ ಕಾಯಲಿಕ್ಕೆ ಸ್ವಲ್ಪ ಕುದಿಬೇಕು, ಗಟ್ಟಿ ಆಗುತ್ತೆ. ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ಆಗಿದೆ. ಇದು ಆಫ್ ಮಾಡ್ಕೊಳ್ಳೋಣ. ಗ್ಯಾಸು ಹಾಕ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ. ತಣ್ಣಗಾಗಬೇಕು. ತಣ್ಣಗಾದ್ರೇ ಕುದ್ದು ಇಡೋಕ್ಕಾಗುತ್ತೆ. ಇನ್ನೆಲ್ಲ ಹಾಕ್ತೀವಲ್ಲ ತಣ್ಣಗಾಗಲಿ. ನಮ್ಮ ಆ್ಯಪಲ್ ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ. 2 ಹಣ್ಣು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಹಣ್ಣು ಬೇಕಂದರೆ ಸೇರಿಸ್ಕೊಬೋದು. ನಾನು ಆ್ಯಪಲ್ಲು ಮತ್ತು ಬಾಳೆಹಣ್ಣು 2 ಎರಡನ್ನೂ ಕಟ್ ಮಾಡ್ಕೊಳ್ಳೋಣ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಚಿಕ್ಕ ಕಟ್ಕೊಳ್ಳೋಣ. ಆಪಲ್ ಮತ್ತು ಬನಾನ 2 ಬೇಕಂದರೆ ಬೇರೆ ಹಣ್ಣು ನೀವು ಹಾಕ್ಕೋಬೋದು. ಬೇಕಂದರೆ ಆಪಲ್ ಹಚ್ಚಾಯ್ತದ. ಬಾಳೆಹಣ್ಣು ಹಚ್ಕೊಳ್ಳೋಣ. ಈಗ 5 ನಿಮಿಷದಲ್ಲಿ ಮಾಡ್ಬೋದು. ಬಿಸಿಲಲ್ಲಿ ತಂಪಾಗಿರುತ್ತೆ, ಮಕ್ಕಳುಗಳಿಗೆ ಮಾಡಿಕೊಡೋದು ಚೆನ್ನಾಗಿರುತ್ತೆ. ಎಲ್ಲರಿಗೂ ಬಿಸಿಲಲ್ಲಿ ತಣ್ಣಗಿರೋದನ್ನ ತಿನ್ಬೇಕು ಅನ್ಸುತ್ತಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಆಯಿತು, ಮಾಡ್ಕೊಂಡು ಏನಾಗ್ತದೆ ತಣ್ಣಗಾಗಿದೆ. ಅದು ಹಾಕ್ತಾಯಿದ್ದೀನಿ. ನಾನು ಹೆಚ್ಚಿ ಆಪಲ್ಲು ಮತ್ತು ಬಾಳೆಹಣ್ಣು, ಚಿಕ್ಕಿ ಬಾಳೆಹಣ್ಣು ತಗೊಂಡು ಕಸ್ಟರ್ಡ್ ಪೌಡ್ರಿಗೆ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಇವಾಗ ಗೋಡಂಬಿ ಹಾಕ್ತೀನಿ. ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ. 2 ಕುಂಬಳಕಾಯಿ ಬೀಜ ಒಳ್ಳೆಯದಲ್ಲ, ಮಕ್ಳುಗಳು ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಹಂಗೆ ಕೊಟ್ಟರೆ ತಿನ್ನಲ್ವಲ್ಲ, ಥರ ಹಾಕ್ಕೊಟ್ಬಿಟ್ರೆ ಆಯಿತು. ಬಾದಾಮಿನೂ ಪುಡಿ ಮಾಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಹಾಕ್ತೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಒಂದು 2 ಅವರ್ ಫ್ರಿಜ್ಜಲ್ಲಿ ಇಡೋಣ. ಇವಾಗಿದ್ದನ್ನು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಇದೆ. ಮಿಕ್ಸ್ ಮಾಡಿದರೆ ನೋಡಿ ಈ ಥರ ಇದೆ. ಫ್ರೂಟ್ ಸಾಲೆಡ್ ರೆಡಿ ಇದೆ. ಒಂದು 2 ಅವರ್ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ತಿನ್ನೋಣ ಫ್ರೆಂಡ್ಸ್, ತಣ್ಣಗಾದ್ಮೇಲೆ.